ಹಾಯ್ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಮತ್ತೆ ನನ್ನ ನಡುವೆಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿಡಿಸೋಣ ತ್ರಿಕೋನಮಿತಿಯ ಅನ್ವಯಿಕ ಪ್ರಶ್ನೆಗಳು. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳನ್ನ ಇತ್ತೀಚೆಗೆ 4 ಅಂಕ ಮತ್ತು 5 ಅಂಕಕ್ಕೆ ಕೇಳ್ತಾ ಇದ್ದಾರೆ. ನಾನು ಇವಾಗ ಬಿಡಿಸ್ತಾ ಇರತಕ್ಕಂಥ ಎಲ್ಲ ಪ್ರಶ್ನೆಗಳು ಹಳೆಯ ವಾರ್ಷಿಕ ಪರೀಕ್ಷೆ ಮತ್ತು ಈ ವರ್ಷ ಬಿಡುಗಡೆ ಮಾಡಿದಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳಿಂದ ಮಾಡೆಲ್ ಕ್ವಶನ್ ಪೇಪರ್ನಿಂದ ಆರಿಸಿ ಬಿಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಇವು ಬಹಳಷ್ಟು ಮುಖ್ಯವಾದಂಥ ಪ್ರಶ್ನೆಗಳು. ನೀವು ಈ ಪ್ರಶ್ನೆಗಳನ್ನು ಬಿಡಿಸಿದ್ದೇ ಆದ್ರೆ ನಿಮ್ಮ ಸ್ಕೋರ್ ಏನಾಗಿರ್ತೈತಪ್ಪ ಅಂದ್ರೆ 90ಕ್ಕಿಂತ ಹೆಚ್ಚಾಗಿರುತ್ತೆ. ಯಾಕಪ್ಪ ಅಂದ್ರೆ ಉಳ್ಕಾದ ಪ್ರಶ್ನೆ ಇವೆಲ್ಲಕ್ಕಿಂತಲೂ ಸುಲಭವಾಗಿರ್ತವೆ. ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಕೂಡ ಏನಪ್ಪ ಅಂದ್ರೆ ಬಹಳಷ್ಟು ಸುಲಭ ಇರ್ತಾವೆ. ನೀವು ಮೊಟ್ಟ ಮೊದಲನೇದಾಗಿ ಏನಪ್ಪ ಚಿತ್ರ ತೆಗಿಯಾಕ ಬರಬೇಕು. ಆದ್ರೆ ಇತ್ತೀಚಿನ ದಿನದಲ್ಲಿ ಏನು ಮಾಡೋದಪ್ಪ ಅಂದ್ರೆ ಚಿತ್ರನೂ ಅವನೇ ಕೊಡಾಕತ್ತಾನ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ಏನು ಕೊಟ್ಟಾನ ಮತ್ತು ಏನು ಕಂಡುಹಿಡಬೇಕು ನಾವು ಅದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಪ್ರಶ್ನೆಯನ್ನ ಒಂದು ಸಲ ಬಿಟ್ಟು 2 ಸಲ ನಿಧಾನವಾಗಿ ಓದಬೇಕು. ಮತ್ತು ಕಂಡುಹಿಡಬೇಕಾಗಿದ್ದನ್ನ ಕ್ವಶನ್ ಮಾರ್ಕ್ ಇಟ್ಕೋರಿ. ಕೊಟ್ಟಿದ್ದನ್ನ ಬರ್ಕೋರಿ, ಯಾವ ಕೊಟ್ಟನ ತೆಗೆದ. ಈಗ ನೋಡಿ, ಪ್ರಶ್ನೆಯಲ್ಲಿ 37 ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ, ಅಂದ್ರೆ ನಮ್ದು ಇಲ್ಲಿ AM ಏನಪ್ಪಾ ಅಂದ್ರ 37 ಮೀಟರ್ ಉದ್ದದ ಕಂಬ. ಅಂದ್ರೆ ಇಲ್ಲಿ ನಮಗ AM ನ ಬೆಲೆ ಕೊಟ್ಟಂಗಾಯ್ತು 37 ಮೀಟರ್. ಇನ್ ಮತ್ತೆ ಹೋದ್ರಾಗೆ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ. ಇದು ಒಂದು ಹಗ್ಗ, ಇದೊಂದು ಗೂಟ P. ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ. ಅಂದ್ರ P ಒಂದು ಗೂಟ, Q ಇನ್ನೊಂದು ಗೂಟ. ಇದೇ ಕಂಬಕ್ಕೆ ಏನಪ್ಪ ಅಂದ್ರ AB ಕಂಬಕ್ಕ AP ಒಂದು ಹಗ್ಗ, BQ ಇನ್ನೊಂದು ಹಗ್ಗ, ಈ ತರ ಕಟ್ಟಾರ. 2 ಹಗ್ಗಗಳ ಉದ್ದಗಳ ವ್ಯತ್ಯಾಸ 8 ಮೀಟರ್. ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಬರೀರಿ, ಬರ್ಕೋರಿ. ಇಲ್ಲಿ ಏನಪ್ಪಾ ಅಂದ್ರ AP ಒಂದು ಹಗ್ಗ, AP ಮತ್ತು BQಗಳು ಹಗ್ಗಗಳು. ನಮಗೆ ಇವು ಅಡ್ತರ ನಡವರ್ಕಿನ ವ್ಯತ್ಯಾಸ ಕೊಡೋಣ. 8 ಮೀಟರ್ ಆಗಿದೆ. 2 ಹಗ್ಗಗಳು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ. ಹಾಗಾದ್ರೆ 2 ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ. ಅಂದ್ರೆ ನಾವು ಈ APನೂ ಕಂಡುಹಿಡಬೇಕು ಮತ್ತು BQನ ಬೆಲೆನೂ ಕಂಡುಹಿಡಬೇಕು. ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಕಂಬಕ್ಕೆ ಕಟ್ಟಲಾಗಿದೆ. ಅಂದ್ರೆ ನಾವು ಇದು ಚಿಕ್ಕದಾದ ಹಗ್ಗ, ಇದು MB ಅನ್ನ ಕಂಡುಹಿಡಬೇಕು. ಅಂದ್ರೆ 2 ಹಗ್ಗಗಳ ಉದ್ದ ಕಂಡುಹಿಡಬೇಕು. ಅಂದ್ರ ಇಲ್ಲಿ ಬೇಕಾಗಿರೋದು ಯಾವಪ್ಪ ಅಂದ್ರ ಒಂದು ಹಗ್ಗ AP ಅದ, ಕ್ವಶನ್ ಮಾರ್ಕ. ಇನ್ನೊಂದು ಹಗ್ಗ BQ ಅದ, ಅದನ್ನು ಕಂಡುಹಿಡಬೇಕು, ಅದು ಕ್ವಶನ್ ಮಾರ್ಕ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರ ಆ ಚಿಕ್ಕದಾದ ಹಗ್ಗ ನೆಲದಿಂದ ಎಷ್ಟು ಎತ್ತರದಾಗೈತೆ, ಅದು MB. ಇವು 3 ನಾವು ಕಂಡುಹಿಡಬೇಕು. ವಿದ್ಯಾರ್ಥಿಗಳು ಬಹಳಷ್ಟು ಸುಲಭವಾಗಿ ಅದಾವು. ನೋಡ್ರಿ, ನೀವು ಫಸ್ಟ್ ನಾವು ಬೇಕಾಗಿದ್ದು AP ಮತ್ತು ಮೊದಲನೇದಾಗಿ ಈ 2 ಹಗ್ಗಗಳ ನಡುವರ್ಕಿನ ವ್ಯತ್ಯಾಸ ಕೊಟ್ಟಾನ. ನೋಡ್ರಪ್ಪ, ಒಂದು ಹಗ್ಗ 2 ಹಗ್ಗಗಳ ನಡುವರ್ಕಿನ ವ್ಯತ್ಯಾಸ ಎಷ್ಟಪ್ಪ ಅಂದ್ರೆ 8 ಐತಿ. ಹಾಗಾಗಿ ನಾವೇನ್ ಮಾಡೋಣ, ಒಂದು X ತಗೊಂಡ್ರೆ ಇನ್ನ ಒಂದು ಅದಕ್ಕಿಂತ 8 ಹೆಚ್ಚರ ಆಗಬೇಕು, ಇಲ್ಲ 8 ಕಡಿಮೆ ಇರಬೇಕು. ಹಾಗಾಗಿ ನೋಡ್ರಿ, ಈಗ ಒಂದು ಹಗ್ಗ APಯ X ಮೀಟರ್ ಆಗಿರಲಿ. ದೇರ್ಫೋರ್ ಅವಾಗ ಏನಪ್ಪ ಅಂದ್ರೆ BQ ಇನ್ನೊಂದು ಹಗ್ಗ ಏಟಾಗ್ತದಪ್ಪ ಅಂದ್ರೆ ಇದಕ್ಕಿಂತ 8 ಕಡಿಮೆ ಆಗ್ಬಿಡ್ತದೆ, ಚಿಕ್ಕದಾದ ಹಗ್ಗ. X - 8 ಮೀಟರ್ ಆಗ್ತೈತಿ. ಓಕೆ, ಇವಾಗ ನಾವೇನು ಮಾಡೋಣಪ್ಪ ಅಂದ್ರೆ ತ್ರಿಭುಜ APM ತಗೊಳ್ಳೋಣ. ಇದ್ರಾಗ ಏನಪ್ಪ ನಮ್ದ AP ಅದ, ತ್ರಿಭುಜ APM ನಲ್ಲಿ ಇಲ್ಲಿ ಕೋನ M 90 ಡಿಗ್ರಿ ಅದ. ಯಾಕಂದ್ರೆ ಕಂಬ ಲಂಬವಾಗೈತಿ. ಹಾಗಾಗಿ ಮತ್ತು ಕೋನ P ಎಷ್ಟಪ್ಪ ಅಂದ್ರೆ 30 ಡಿಗ್ರಿ ಅದ. ನಮಗಿದ್ರಾಗ 2 ಭಾಗಗಳು ಯಾವತ್ತಪ್ಪ, AB X ತಗೊಂಡಿವಿ ಮತ್ತು AM ಏನಪ್ಪ ಅಂದ್ರೆ ಅದ 37 ಮೀಟರ್ ಅದ ಕೊಟ್ಟಾನ ಇಲ್ಲಿ, ಅದು ಕಂಬದ ಎತ್ತರ. ಹಾಗಾಗಿ ಇಲ್ಲಿ ಬರೆದು ಬಿಡೋಣ
ತ್ರಿಭುಜ APM ನಲ್ಲಿ ನಮಗೆ ಕೊಟ್ಟಿದ್ದು ಇದು ಗೊತ್ತಿದ್ದು ಒಂದು ವಿಕರ್ಣ ಭಾವ ಎಕ್ಸ್ ಅದ, ಇದು ಅಭಿಮುಖ ಭಾವ 30 ಡಿಗ್ರಿಗೆ ಅಭಿಮುಖ ಅದ. ಹಾಗಾಗಿ ನಮ್ಗೆ ಕೊಟ್ಟು ಈ ಭಾವನ ತಗೋಬಾರ್ದು. ನಿಮಗೆ ಯಾಕಪ್ಪ ಇದನ್ನ ಕೇಳೇನೂ ಇಲ್ಲ, ಇದ್ರ ಬೆಲೆ ಕೊಟ್ಟೇನೂ ಇಲ್ಲ. ಹಾಗಾಗಿ ಈ ತ್ರಿಭುಜ ಈ ಭಾವನ ತಗೋಬಾರ್ದು. ಹಾಗಾಗಿ ನಮ್ಗೆ ಇವು ಎರಡು ಭಾವಗಳು ಒಂದು ಕೊಟ್ಟಾನ ಒಂದು ಕೇಳನಪ್ಪ ಅಂದ್ರೆ ಇವು ಎರಡು ಈ ಕೋನಕ್ಕೆ ಸಂಬಂಧಪಟ್ಟಂಗ, ಕೋನ್ ಪಿಗೆ ಸಂಬಂಧಪಟ್ಟಂಗ AM ಏನಾಗ್ತೈತಪ್ಪ ಅಂದ್ರೆ ಅಭಿಮುಖ ಆಗ್ತಿ, ಇದು ವಿಕರ್ಣ ಆಗ್ತೈತಿ. ಅಭಿಮುಖ ಭಾಗ್ಲೆ ವಿಕರ್ಣ ಅಂದ್ರೆ ಏನಾಗ್ತೈತಪ್ಪ ಅಂದ್ರೆ ಸೈನ್ ಥೀಟಾ ಆಗ್ತೈತಿ. ಸೈನ್ ಥೀಟಾ ಇಸ್ಕೊಂಡು ತಗೋಬಹುದು, ಇಲ್ಲ ಸೆಕ್ ಥೀಟಾ ಇಸ್ಕೊಂಡು ತಗೋಬಹುದು. ನಿಮ್ಗೆ ಯಾವ್ದ್ರ ಬೆಲೆ ಗೊತ್ತದ ನೋಡ್ರಿ ಅದನ್ನ ತಗೊಂಡ್ಬಿಡ್ರಿ. ಕೋಸೆಕ್ ಥೀಟಾ ಸೈನ್ 30 ಡಿಗ್ರಿ ಏನಪ್ಪಾ ಅಂದ್ರೆ ನಮ್ದು ಇವಾಗ ಸೈನ್ 30 ಡಿಗ್ರಿ ಅಭಿಮುಖ ಬಾವು AM ಬಾಗ್ಲೆ ವಿಕರ್ಣ AP. ಇವಾಗ ಬೆಲೆ ಗೊತ್ತದ ನಿಮ್ಗೆ ಬರೆದು ಬಿಡ್ರಿ. ಸೈನ್ 30 ಡಿಗ್ರಿ ಅಂದ್ರೆ ಎಷ್ಟಾಗ್ತೈತಪ್ಪ? ಸೈನ್ 30 ಡಿಗ್ರಿ ಅಂದ್ರೆ 1/2 ಬರೀರಿ ಇಲ್ಲಿ 1/2. ಇಲ್ಲಿ AM ಅಂದ್ರೆ ಕಂಬದ ಎತ್ತರ 37 ಮೀಟರ್ ಅದ ಕೊಟ್ಟಾನ ಬರೀರಿ. ಮತ್ತು AP ಗೊತ್ತಿಲ್ಲ, ಎಕ್ಸ್ ಅದು ತಗೊಂಡಿಲ್ಲ ನಾವು. ಇಲ್ಲ ನೋಡ್ರಿ AP ಎಕ್ಸ್ ಮೀಟರ್ ತೆಗೆದ ಈ ಎಕ್ಸ್ ಇಲ್ಲಿ ಭಾಗಕರದ ಈ ಕಡೆ ಇರಪ್ಪ ಗುಣಾಕಾರ ಆಗುತ್ತೆ. ಎಕ್ಸ್ ಇಂಟು 1 ಅಂದ್ರೆ 1x. ಇದು 2 ಈ ಕಡೆ ತಂದಾಗ ಗುಣಾಕಾರ ಆಯ್ತು. 37 2 74 ಮೀಟರ್. ಇದು ಒಂದು ಹಗ್ಗದ ಉದ್ದ ಬಂದ್ಬಿಡ್ತಪ್ಪ. ನಮಗೆ ಇವಾಗ ಬೇಕಾಗಿರೋದು ಇನ್ನೊಂದು ಹಗ್ಗದ ಉದ್ದ. ಯಾವ್ದಪ್ಪ ಅದು ಇನ್ನೊಂದು ಹಗ್ಗ? ವಿದ್ಯಾರ್ಥಿಗಳು ಇವಾಗ ಒಂದು ಹಗ್ಗದ ಉದ್ದವನ್ನು ಕಂಡಿದ್ದೀವಿ. ಈಗ ತ್ರಿಭುಜ ನಾವು ಯಾವತ್ತಪ್ಪ ಈ ತ್ರಿಭುಜ ತಗೊಂಡ ಯಾವಪ್ಪ ಇದು ತ್ರಿಭುಜ BMQ ಅಥವಾ MBQ ಅನ್ಬೋದು ನೀವು, ಅಥವಾ BMQ. BMQ ನಲ್ಲಿ ಇಲ್ಲಿ ಕೋನಪ್ಪ M 90 ಡಿಗ್ರಿ ಅದ, M 90 ಡಿಗ್ರಿ ಮತ್ತು ಕೋನ್ Q ಏನಪ್ಪ ಅಂದ್ರೆ 30 ಡಿಗ್ರಿ ಅದ. ನಮಗೆ ಇವಾಗ ಬೇಕಾಗಿರೋದು ಏನಪ್ಪ ಅಂದ್ರೆ ಇದ್ರ ಬೆಲೆ ಬೇಕಾಗೈತಿ. ಎಕ್ಸ್ನ ಬೆಲೆ ಸಿಕ್ಕೈತಿ ನಿಮಗೀಗ. ಎಕ್ಸ್ ಅಂದ್ರೆ ಎಷ್ಟು ಅದಪ್ಪ ಅಂದ್ರೆ ಅಲ್ಲಿ 74 ಅದ. ಈ BQ ಬೆಲೆ ಎಷ್ಟಾಗ್ತದೆ ನೋಡ್ರಿ ಇವಾಗ. BQ = x - 8 ಅದ. ಎಕ್ಸ್ ಬೆಲೆ 74 ಮೈನಸ್ 8 ಅಂದಾಗ ಎಷ್ಟಾಗ್ಬಿಡುತ್ತಪ್ಪ ಇದು 66 ಆಗಿಬಿಡ್ತು. 66 ಮೀಟರ್. ಇವಾಗ ಇದು BQ ಬೆಲೆ ಸಿಕ್ಬಿಡ್ತು ನಮ್ಗೆ 66 ಮೀಟರ್. ಅಂದ್ರೆ ಎರಡು ಹಗ್ಗದ ಉದ್ದಗಳು ಸಿಕ್ಕು ಇವಾಗ. ಇನ್ನು ನಮಗೆ ಬೇಕಾಗಿರೋದು ಏನಪ್ಪ, ಇನ್ನೂ ಒಂದು MB ಬೇಕಾಗೈತಿ. ಒಂದು ಚಿಕ್ಕದ ಹಗ್ಗದ ಉದ್ದ ಸಿಕ್ತು ನಮಗೆ. ಎಷ್ಟಪ್ಪ? 66 ಮೀಟರ್. ನೋಡ್ರಿ ಎಷ್ಟು ಸುಲಭವಾಗಿ ನಾವು ಎರಡು ಹಗ್ಗದ ಉದ್ದ ಕಂಡಿಡ್ತೀವಿ. ಇನ್ನು ಚಿಕ್ಕ ಹಗ್ಗ ಕಂಬದ ಕೆಳತೆ ಐತ್ಲ, ಇದನ್ನ BM ಕಂಡಿಡಬೇಕು. ಬರ್ರಿ ತ್ರಿಭುಜ ಯಾವ ತ್ರಿಭುಜ ಆಗ್ತದ? BMQ ನಲ್ಲಿ ನಾವು ಇದೀವ ಈ 30 ಡಿಗ್ರಿಗೆ ಈ 30 ಡಿಗ್ರಿ ಏನಪ್ಪ ಇದು ಅಭಿಮುಖ ಭಾವ ಆಗ್ತೈತಿ, ಇದು ವಿಕರ್ಣ ಆಗ್ತೈತಿ. ಅಭಿಮುಖ ಭಾಗಲೆ ವಿಕರ್ಣ ಅಂದ್ರ ಅದೇನಾಗ್ತೈತಪ್ಪ ಅಂದ್ರ ಸೈನ್ ಆಗ್ತೈತಿ. ಹಾಗೆ ಬರೀರಿ ಸೈನ್ 30 ಡಿಗ್ರಿ. ಅಭಿಮುಖ ಭಾವ ಯಾವತ್ತಪ್ಪ? MB. ವಿಕರ್ಣ 90 ಡಿಗ್ರಿಗೆ ಅಭಿಮುಖ ಭಾವಕ್ಕೆ ನಾವೇನು ಕರಿತೀವಿ? ವಿಕರ್ಣ ಅಂತ ಕರಿತೀವಿ. BQ. ಈ ಸೂತ್ರಗಳು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಈ ಲೆಕ್ಕ ಮಾಡಕ್ ಬರಂಗಿಲ್ಲ. ಸೈನ್ 30 ಡಿಗ್ರಿ ಬೆಲೆ ಎಷ್ಟಪ್ಪ ಅಂದ್ರೆ 1/2. ಇಲ್ಲಿ MB ಬೆಲೆ ಗೊತ್ತಿಲ್ಲ, ಅದೇ ಕಂಡಿಡ್ಬೇಕಾಗೈತಿ, ಹಾಗೆ ಇಡ್ರಿ. ಆದರೆ BQ ಬೆಲೆ ಕಂಡಿಡಿದ್ವಿ 66 ಅದ. ಈ 66 ಈ ಕಡೆ ಬಂದಾಗ ಏನಪ್ಪ ಭಾಗಾಕಾರ ಅದ. ಇವಾಗ ನೀವು ಈ ಕಡೆ ಎಡಕ್ಕೆ ತಂದಾಗ ಏನಪ್ಪ ಹಂಗ ಗುಣಾಕಾರ ಆಗ್ತೈತಿ. ಹಾಗಾಗಿ 66 ಒಂದ್ಲೆ 66/2. ಇಲ್ಲಿ MB ಉಳಿತು, MB ಬರೀರಿ 2 1 2 2 3 6 2 3 6. MB = 33. therefore MB = 33 ಮೀಟರ್ಗಳು. ನೋಡಿ ವಿದ್ಯಾರ್ಥಿಗಳು, ಇಷ್ಟು ಬಿಡಿಸಿದ್ರಪ್ಪ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ 4 ಅಥವಾ 5 ಅಂಕಗಳು ಸಿಗ್ತಾವೆ. ಆದ್ರೆ ನೀವು ಇಲ್ಲಿ ಬರಿಬೇಕು. ಕೊನೆಯದಾಗಿ ಏನು ಬರಿಬೇಕಪ್ಪ ಅಂದ್ರೆ ಹಗ್ಗದ ಉದ್ದಗಳು. ಒಂದೆಷ್ಟಪ್ಪ 88 ಕಂಡಿಡಿದ್ರೆ 74 ಮೀಟರ್. 74 ಮೀಟರ್ ಮತ್ತು 66 ಮೀಟರ್. ಮತ್ತು ಚಿಕ್ಕ ಹಗ್ಗ ಎಷ್ಟು ಎತ್ತರದಾಗ ಕೊಟ್ಟಾರಪ್ಪ ಅಂದ್ರೆ 33 ಮೀಟರ್ದಾಗ ಕಟ್ಟಿರ್ತಕ್ಕಿಂತ ಅದನ್ನು ಬರೀರಿ. 33 ಮೀಟರ್ದಲ್ಲಿ ಚಿಕ್ಕ ಹಗ್ಗವನ್ನು ಕಟ್ಟಲಾಗಿದೆ. ಇಷ್ಟು ಬಿಡಿಸಿದಪ್ಪ ಅಂದ್ರೆ ಕಂಪ್ಲೀಟ್ ಆಗಿ 4 ಅಂಕಗಳು ನಿಮ್ಗೆ ಸಿಗ್ತಾವು. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ.
ಇನ್ನೊಂದು ಪ್ರಶ್ನೆ 38ನೇ ಪ್ರಶ್ನೆ ಅಂದ್ರೆ ನಿಮ್ಗೆ ಕಾಮನ್ ಆಗಿ ಗೊತ್ತಿರ್ತೈತಿ. ಇದು ನಮ್ಮ ಕೊನೆ ಪ್ರಶ್ನೆ ಅಂದ್ರೆ ಎಷ್ಟಪ್ಪ ಅಂದ್ರೆ 5 ಅಂಕಕ್ಕೆ ಕೇಳಿರ್ತಾರ. ಎ ಬಿ ಮತ್ತು ಆರ್ ಕ್ಯೂಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿರುವ 2 ನೇರವಾದ ಕಂಬಗಳಿವೆ. ಅಂದ್ರೆ 2 ಕಂಬದ ಎ ಬಿ ಮತ್ತು ಆರ್ ಕ್ಯೂ 2 ಕಂಬಗಳದ. ಅಂದ್ರೆ ಇಲ್ಲಿ ನಾವು 90 ಡಿಗ್ರಿ ಕೋನ ಉಂಟಾಗ್ತೈತಿ ಅಂತ ಗೊತ್ತಾಯ್ತು. ಇದೇ ನೆಲದ ಮೇಲಿನ ಪಿ ಬಿಂದು ಕ್ಯೂ ಆರ್ ಕಂಬದ ಪಾದದಿಂದ ಎ ಬಿ ಕಂಬದ ತುದಿಗೆ ಉಂಟಾದ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ 30 ಡಿಗ್ರಿ ಆಗಿವೆ. ಪಿ ಕ್ಯೂ 24 ಮೀಟರ್, ಎ ಆರ್ 13 ಮೀಟರ್. ಆದರೆ ಎ ಬಿ ಮತ್ತು ಆರ್ ಕ್ಯೂ ಕಂಬಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಎ ಪಿ ಉದ್ದವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳು ನಮಗೆ ಇಲ್ಲಿ ಕೇಳಿದೇನಪ್ಪ, ಒಂದು ಈ ಎ ಪಿ ಕೇಳೋಣ, ಮತ್ತಿನ್ನೊಂದು ಈ ಎ ಬಿ ಬೆಲೆ ಕೇಳೋಣ, ಮತ್ತಿನ್ನೊಂದು ಈ ಆರ್ ಕ್ಯೂನ ಬೆಲೆ ಕೇಳೋಣ. ವಿದ್ಯಾರ್ಥಿಗಳು ಇಲ್ಲಿ ನೋಡಿದ್ರೆ ನಿಮ್ಗೆಪ್ಪ ಮತ್ತೆ ಇಲ್ಲಿ ಬ್ರೆಕೆಟ್ನಾಗ ಏನೋ ಕೊಡೋಣ, √3 ಬಂದ್ರೆ ನೀವು ಅಲ್ಲಿ 1.7 ಎಂದು ತೆಗೆದುಕೊಳ್ಳಿ ಅಂತ. ವಿದ್ಯಾರ್ಥಿಗಳು ನಾವು ಇದನ್ನ ಅಬ್ಸರ್ವ್ ಮಾಡಿದಾಗ ನಮ್ಗೆ ಏನಾಗ್ತದೆ ಅಂದ್ರೆ ನಮ್ಗೆ ಬೇಕಾಗಿದ್ವು 3 ಆಲ್ರೆಡಿ ಗೊತ್ತಾಗ್ಬಿಟ್ಟು ಅವ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಮೊಟ್ಟ ಮೊದಲಾಗಿ ನಮ್ಗೆ ಪಿ ಕ್ಯೂನ ಬೆಲೆ ಗೊತ್ತದ, ಅದು 24 ಮೀಟರ್. ಮತ್ತು ಈ ಎ ಬಿ ಕಂಬ ನೋಡ್ರಿ ಇಲ್ಲಿ 2 ಲಂಬ ಕುಂತಿರ್ಬೋದು, ಅಥವಾ ಇದೊಂದು ಆಗ್ತೈತಿ ಇದೊಂದು ಆಗ್ತೈತಿ. ನಾವು ಇದು ಒಂದು ವೇಳೆ ಬಿ ಮಧ್ಯ ಬಿಂದು ಅಂತ ಸಾಧಿಸಿದ್ದೆ ಆದ್ರೆ ಅದರ ಅರ್ಥ ಪಿ ಬಿ = ಬಿ ಕ್ಯೂ ಅಂತ ಸಾಧಿಸಿದ್ದೆ ಆದ್ರೆ 24 ಅರ್ಧ ಇದು 12 ಇದು 12 ಆಗ್ತೈತಿ. ಹಾಗಾಗಿ ಅದನ್ನ ಸಾಧಿಸಕ್ಕೆ ಸಾಧ್ಯ ಅದನ್ನ ನೋಡ್ಬೇಕು. ಇಲ್ಲಿ ನೋಡ್ರಪ್ಪ, ಇದನ್ನ ನಾವು 2 ರೀತಿ ಸಮ ಅಂತೇಳಿ ಸಾಧಿಸ್ಬೋದು. ಒಂದೇನಪ್ಪ ಅಂದ್ರೆ 2 ತ್ರಿಭುಜಗಳ ಸರ್ವ ಸಮ ಅಂತೇಳಿ ಸಾಧಿಸ್ಬೋದು. ಎರಡನೇದೇನಪ್ಪ ಅಂದ್ರೆ ತ್ರಿಕೋನಮಿತಿ ಉಪಯೋಗಿಸ್ಕೊಂಡು ಕೂಡ ನಾವು ಕಂಡುಹಿಡಿಬಹುದು. ನಿಮಗೆ ಯಾವ್ದು ಈಸಿ ಆಗ್ತೈತಿ ಆ ತರ ನೀವು ಅದನ್ನ ಮಾಡ್ರಿ. ಇನ್ನ ಮೊಟ್ಟ ಮೊದಲೇದಾಗಿ ನೋಡ್ರಿ, ತ್ರಿಭುಜ ಎರಡು ಸರ್ವ ಸಮ ಸಾಧಿಸೋಣ. ತ್ರಿಭುಜ ಎ ಬಿ ಪಿ ಮತ್ತಿನ್ನೊಂದು ತ್ರಿಭುಜ ಯಾವಪ್ಪ, ಎ ಬಿ ಕ್ಯೂನಲ್ಲಿ ತ್ರಿಭುಜ ಎ ಬಿ ಕ್ಯೂನಲ್ಲಿ ಇಲ್ಲಿ ಸಮವಾದ ಅಂಶಗಳನ್ನು ಬರೆದು ಬಿಡ್ರಿ. ಯಾವ ಸಮವಾದವಪ್ಪ ಅಂದ್ರೆ ಕೋನ್ ಪಿ = ಕೋನ್ ಕ್ಯೂ. ಎರಡು ಕಡೆ ನೋಡ್ರಿ, ಕೋನ್ ಪಿ 30, ಕೋನ್ ಕ್ಯೂನು 30. ಓಕೆ, ಮತ್ತು ಕೋನ ಈಚೆ ಕಡೆ ಒಂದು 90 ಡಿಗ್ರಿ ಅದ. ಇಲ್ಲಿ ನೋಡ್ರಿ, ಇಲ್ಲಿ ಈಚೆ ಕಡೆ 90 ಇತ್ತಂದ್ರೆ ಈಚೆ ಕಡೆ 90 ಆಗೇ ಆಗ್ತೈತಿ. ನಿಮ್ಗೆ ಗೊತ್ತದ. ಕೋನ್ ಎ ಬಿ ಪಿ ತ್ರಿಭುಜಾಗ ಆಚೆ ಕಡೆ ಏನಪ್ಪ ಅಂದ್ರೆ ತ್ರಿಭುಜ ಎ ಬಿ ಪಿ ಕ್ಯೂನಾಗ ಕೋನ ಎ ಬಿ ಕ್ಯೂ 2 90 ಡಿಗ್ರಿ. ಚಿತ್ರದಾಗ ಅದಾವ 2 ಚಿತ್ರದಿಂದ ಅನ್ಬೋದು ನೀವು. ಓಕೆ, ಇನ್ನು 2 ಕೋನ ಸಮ ಆಯ್ತಂದ್ರೆ ಆ ತ್ರಿಭುಜದಾಗ ಉಳಿದ ಕೋನ ಸಮ ಇರ್ತೈತಿ. ಯಾಕಪ್ಪ ಅಂದ್ರೆ ಎ ಕೋನ 2 ಈ ಕಡೆ ಇದು ಎ, ಈಚೆ ಕಡೆ ಇದು ಆಗ್ತದೆ. ಪಿ ಎ ಪಿ ಕೋನ ಪಿ ಎ ಪಿ, ಆ ಕಡೆ ಯಾವ್ದಪ್ಪ ಅಂದ್ರೆ ಬಿ ಎ ಕ್ಯೂ. ಇದಕ್ಕೆ ರೀಸನ್ ಏನಪ್ಪ ಅಂದ್ರೆ ಮ್ಯಾಲೆ 2 ಕೋನ ಸಮ ಶಾಸ್ತ್ರ, 3ನೇ ಕೋನ ಸಮ ಆಗ್ಯಾತ. ಯಾಕಂದ್ರೆ 30 90 120 ಆಯ್ತು. 2 ಕಡೆ ಆ 3ನೇ ಕೋನ 60 60ನೇ ಆಗ್ತೈತಿ. ಹಾಗೆ ಉಳಿದ ಕೋನಗಳು ಅಂತ ನಾವು ಕಾರಣ ಬರಿಬಹುದು. 3 ಕೋನ ಸಮ ಇಟ್ಟಿವಿ. ಮತ್ತೆ ಇನ್ನೊಂದು ಬಾಹು ನೋಡ್ರಿಪ್ಪ, ಎ ಬಿ ಏನದ 2 ಬರ್ತದ, ಉಭಯ ಸಾಮಾನ್ಯ ಬಾಹು ಅಂತ ಕರಿತೀವಿ ನಾವು. ಎ ಬಿ = ಎ ಬಿ. ಇವಾಗ ನೋಡ್ರಿ, 2 ಕೋನ ಒಂದು ಬಾಹು ಸಮ ಆದ್ರ ಆ 2 ತ್ರಿಭುಜಗಳು ಏನಾಗ್ತಾವಪ್ಪ ಅಂದ್ರ ತ್ರಿಭುಜ ಎ ಬಿ ಪಿ ಸರ್ವ ಸಮ ತ್ರಿಭುಜ ಎ ಬಿ ಕ್ಯೂ. ಇದ್ಯಾವಪ್ಪ ಅಂದ್ರ 2 ಕೋನ ಬಾಹು ಕೋನ ಸಿದ್ಧಾಂತ ಅಂತ ನಾವು ಕರಿತೀವಿ. ಒಂದು ವೇಳೆ 2 ತ್ರಿಭುಜಗಳು ಸಮ ಆದ್ರ, ಅದರ ಸಮರೂಪಿ ಆದ್ರ, ಸರ್ವಸಮ ಆದ್ರ ಅವುಗಳ ಅನುರೂಪ ಅಂಶಗಳು ಸಮ ಇರ್ತಾವ. ಹಾಗಾದ್ರೆ ಅನುರೂಪ ಅಂಶ ಯಾವ್ದಪ್ಪ, ಪಿ ಬಿ ಮತ್ತು ಬಿ ಕ್ಯೂ ಅನುರೂಪ ಆಗ್ತಾವ. ಅನುರೂಪ ಭಾವಗಳನ್ನು ನೋಡ್ರಿ, ಈ ಏಕ ಇ ಎ ಸಮ ಆಗೈತೆ ಅಂದ್ರೆ ಇದ್ರನ್ ಭಾವ ಯಾವ್ದಪ್ಪ ಅಂದ್ರೆ
ಈ ಏಕ ಅಭಿಮುಖ ಬಾಹು ಪಿ ಬಿ ಅದ, ಈಚೆ ಕಡೆ ತ್ರಿಭುಜದಾಗ ಏಕ ಅಭಿಮುಖ ಬಾಹು ಬಿ ಕ್ಯೂ ಅದಾವ. ಇವಕ್ಕೆ ಅನುರೂಪ ಬಾಹುಗಳು ಅಂತ ಕರೀತಾರ. ಸಮಕೋನಗಳ ಅಭಿಮುಖ ಬಾಹುಗಳೇ ಅನುರೂಪ ಬಾಹುಗಳು. ಈ ಅನುರೂಪ ಕೋನಗಳ ಅನುರೂಪ ಬಾಹುಗಳ ಅಂಶ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ಈಗ ನಾವು ಬರ್ತೀನಿ ಪಿ ಬಿ ಇಸ್ ಈಕ್ವಲ್ ಟು ಬಿ ಕ್ಯೂ. ಇವೆರಡು ಸಮ ಅದು. ಇವಕ್ಕೆ ಕಾರಣ ಏನಪ್ಪಾ ಅಂದ್ರ ಸರ್ವ ಸಮ ತ್ರಿಭುಜಗಳ ಅನುರೂಪ ಅಂಶಗಳು ಅಂತ ಕರಿತೀವಿ ನಾವು. ಅನುರೂಪ ಅಂಶಗಳು. ಓಕೆ, ಇವೆರಡು ಸಮ ನೋಡ್ರಿ. ಈಗ ಬಿ ಕ್ಯೂ ನ ಮಧ್ಯಬಿಂದು ಯಾವ್ದಾಗ್ಬಿಡ್ತು, ಈಗ ಪಿ ಕ್ಯೂ ನ ಮಧ್ಯಬಿಂದು ಬಿ ಆಗ್ಬಿಡ್ತು. ದೇರ್ ಫೋರ್ ನಾವು ಇವಾಗ ಏನ್ ಹೇಳ್ತೀವಿ ಅಂದ್ರ ಪಿ ಬಿ ಇಸ್ ಈಕ್ವಲ್ ಟು ಬಿ ಕ್ಯೂ ಇಸ್ ಈಕ್ವಲ್ ಟು 24ರ ಅರ್ಧ 12 ಮೀಟರ್ ಆಗಿಬಿಡ್ತಪ್ಪ. ಇವಾಗ ಅದು ನೋಡ್ರಿ, ಎರಡು ಸಮಾತೆ ಸಾಧಿಸ್ದಂಗ ಆಯ್ತು ನಾವು ಇವಾಗ. ಇನ್ನ ಈ ತ್ರಿಭುಜದಾಗ ನೋಡ್ರಿ ವಿದ್ಯಾರ್ಥಿಗಳು, ಇವಾಗ ಈ ತ್ರಿಭುಜದಾಗ ಏನಪ್ಪಾ ಅಂದ್ರ ತ್ರಿಭುಜ ಎ ಬಿ ಪಿ ಒಳಗ ನಮ್ಗೆ ಎ ಬಿ ಕಂಬದ ಉದ್ದ ಬೇಕಾಯ್ತಿ. ಅದ್ರಾಗ ಒಂದು ಬಾವು ಸಿಕ್ಕೈತಿ ನಮ್ಗೆ ಆಲ್ರೆಡಿ. ಈ ಬಾವು ಎಷ್ಟಪ್ಪ ಅಂದ್ರೆ 12 ಮೀಟರ್ ಅಂತ ಕಂಡಿದ್ದೀವಿ. ತ್ರಿಭುಜದಾಗ ಒಂದು ಕೋನ ಒಂದು ಬಾವು ಗೊತ್ತಿತ್ತಂದ್ರ ನಾವು ಇನ್ನೊಂದು ಉಳಿದೆರಡು ಬಾವುಗಳು ಯಾವ ಬೇಕಾದ ಬಾವನ್ನ ಸುಲಭವಾಗಿ ಕಂಡಿಡ್ಬೋದು. ಈ ಬಾಹು ಗೊತ್ತದ, ಈ ಕೋನಕ್ಕೆ ಇದು ಏನಪ್ಪಾ ಅಂದ್ರ ಅಡ್ಜಸೆಂಟ್ ಪಾರ್ಶ್ವ ಆಗ್ತೈತಿ. ನಮ್ಗೆ ಇವಾಗ ಬೇಕಾಗಿದ್ದು ಅಭಿಮುಖ. ಅಭಿಮುಖ ಭಾಗಲೆ ಪಾರ್ಶ್ವ ಅಂದ್ರೆ ಅದೇನಪ್ಪ ಅಂದ್ರ ಟ್ಯಾನ್ ಆಗ್ತೈತಿ. ಹಾಗಾಗಿ ನಾವು ಇಲ್ಲೇನ್ ಮಾಡೋಣ, ತ್ರಿಭುಜ ಎ ಬಿ ಪಿ ನಲ್ಲಿ ತ್ರಿಭುಜ ಎ ಬಿ ಪಿ ನಲ್ಲಿ ಬರೀರಿ ಯಾವ್ದಪ್ಪ ಅಂದ್ರ ಕೋನ ಎ ಬಿ ಪಿ ನಲ್ಲಿ ಟ್ಯಾನ್ 30 ಡಿಗ್ರಿ. ಅಭಿಮುಖ ಬಾಹು ಯಾವತ್ತಪ್ಪ ಅಂದ್ರೆ ಎ ಬಿ ಬಾಗಲೇ ಪಾರ್ಶ್ವ ಬಾಹು ಪಿ ಬಿ. ಟ್ಯಾನ್ 30ರ ಬೆಲೆ ಎಷ್ಟಪ್ಪ ಅಂದ್ರ 1/√3. ಇವಾಗ ನಮ್ಗೆ ಎ ಬಿ ಬೆಲೆ ಗೊತ್ತಿಲ್ಲ, ಹಾಗೆ ಇಟ್ಬಿಡ್ರಿ. ಆದ್ರ ಪಿ ಬಿ ಬೆಲೆ ಗೊತ್ತದ, ಅದು 12 ಅದ. 12 ಬರ್ರಿ. ದೇರ್ ಫೋರ್ ಎ ಬಿ ಇಜ್ಕೊಂಡು ನಾವು ಹೆಂಗೆ ಬರ್ಕೋಬೋದು, ಇವಾಗ ಈ 12 ಭಾಗ ಕಳ್ಕೊಳ್ಳೋದಾಗ ಗುಣಾಕಾರ ಆಯಿತು. 12 ಒಂದೇ 12 12/√3 ಅಂತ ಬರಿಬಹುದು. ಈಗ ಇದನ್ನ ಇನ್ನೂ ಸಂಕ್ಷೇಪಿಸ್ಬೋದು ನಾನು. ಈ 12ನ ಹೆಂಗೆ ಬರ್ಕೋಬೋದಪ್ಪ ಅಂದ್ರ 3/4 ಅಂತ ಬರಿಬಹುದು. ಇದು √3. ದೇರ್ ಫೋರ್ ವಿದ್ಯಾರ್ಥಿಗಳು, ನೀವು ಬಹಳಷ್ಟು ಸಲ ಕಲ್ತಿರ್ತೀರಿ ಈ ಥರ ಎ ಬಿ ಇಸ್ ಈಕ್ವಲ್ ಟು ಈ √3 ಅನ್ನ √3² ಅಂತ ಬರಿಬೋದು. ಆ √3² ಅಂದ್ರೆ 2 √3 ಅದು. ಆ ಮ್ಯಾಲಿನ ಒಂದು √3 ಇದ್ರ ಒಂದು √3 ಕ್ಯಾನ್ಸಲ್ ಆಗಿಬಿಡ್ತು. ಇದು ಉಳಿತು ಎಷ್ಟು ಅಂದ್ರ 1 √3 ಉಳಿತು. ಹಂಗೆ ಬರಿಬೋದು ಅದನ್ನ √3² × 4 ಅಂತ ಬರಿಬಹುದು. ಯಾಕಪ್ಪ ಅಂದ್ರೆ √3² ಈ √3 ಸ್ಕ್ವೇರ್ ಮಾಡಿದಾಗ ಮತ್ತೆ 3 ಉಳಿತೈತಿ. ಆದ್ರೆ ಇದು ಛೇದ ಪದ ಒಳಗೆ ಎಷ್ಟಪ್ಪ, ಒಂದು √3 ಅದ. ಈ √3 ಇದ್ರಾಗ ಒಂದು √3 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತಪ್ಪ ಅಂದ್ರ 4√3 ಅಂತ ಬಂದ್ಬಿಡ್ತು. ಇದು ಎ ಬಿ ಯ ಬೆಲೆ. ಇಲ್ಲಿ ನೀವೇನ್ ಮಾಡ್ಬೇಕಪ್ಪ, √3 ಇದ್ದಲ್ಲಿ 3.14 ಹಾಕ್ರಿ ಅಂತ ಹೇಳ ನಾವ. 3.14 ಹಾಕಿ ಆ 4ರಿಂದ ಗುಣಿಸ್ಬೇಕು. ಅವಾಗ ನಿಮ್ಗೆ ಎ ಬಿ ಕಂಬದ ಉದ್ರ ಸಿಕ್ಬಿಡ್ತೈತಿ. ನಾವು ಇವಾಗ ಎ ಬಿ ಬೆಲೆ ಕಂಡುಹಿಡಿದೀವಿ. ಇನ್ನು ಆರ್ ಕ್ಯೂ ಬೆಲೆ ಕಂಡಿಡ್ಬೇಕಾಗೈತಿ ಮತ್ತು ಎ ಪಿ ಬೆಲೆ, ಈ ಎ ಪಿ ಕಂಡಿಡ್ಬೇಕಾಗೈತಿ. ಎ ಪಿ ಕೂಡ ಏನಪ್ಪಾ ಅಂದ್ರೆ ಇದೇ ತ್ರಿಭುಜದಾಗ ಐತಿ. ಮತ್ತೆ ನೀವೇನ್ ಮಾಡ್ರಪ್ಪ ಅಂದ್ರ ನಾವು ಇವಾಗ ಏನ್ ಮಾಡ್ತಾನು, ಇದು ಎ ಬಿ ಬೆಲೆನೂ ಸಿಕ್ಕೈತಿ, ಪಿ ಬಿ ಬೆಲೆನೂ ಸಿಕ್ಕೈತಿ. ಅವಾಗ ನಾನು ಇವಾಗ ಟ್ಯಾನ್ 30 ಡಿಗ್ರಿ ಮತ್ತೆ ಉಪಯೋಗಿಸ್ತಾನು. ಈಗ ನಾನು ಇದನ್ನ ಸ್ವಲ್ಪ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ, ಅಭಿಮುಖ ಬಾಗ್ಲೆ ವಿಕರ್ಣ ಅಂದಾಗ ಅದು ಸೈನ್ ಬಂದ್ಬಿಡ್ತೈತಿ. ಮತ್ತೆ ಅದೇ ತ್ರಿಭುಜ ತಗೊಂಡ್ಬಿಟ್ರಪ್ಪ, ತ್ರಿಭುಜ ಎ ಬಿ ಪಿ ನಲ್ಲಿ ಏನಾಗ್ಬಿಡ್ತಪ್ಪ ಅಂದ್ರೆ ಇಲ್ಲಿ ಸೈನ್ 30 ಡಿಗ್ರಿ ಅಂದಾಗ ಅಭಿಮುಖ ಬಾಹು ಬಾಗ್ಲೆ ವಿಕರ್ಣ ಅಪಾನ್ ವಿಕರ್ಣ ಎಷ್ಟಪ್ಪ ಅಂದ್ರೆ ಯಾವ್ದೈತಿ ಎ ಪಿ ಅದ. ನಮ್ಗೆ ಬೇಕಾಗಿರೋದು ಎ ಪಿನೇ. ಇವಾಗ ಸೈನ್ 30 ಡಿಗ್ರಿ ಬೆಲೆ 1/√2 ಸಾರಿ 1/2 ಬರೇ 1/2. ಎ ಬಿ ಬೆಲೆ ಎಷ್ಟಪ್ಪ ಅಂದ್ರೆ ಇನ್ನಾಗಿ ಕಂಡಿದ್ದೀವಿ. ಎಷ್ಟದ ನೋಡ್ರಿ ಇಲ್ಲಿ ಎ ಬಿ ಬೆಲೆ 4√3 ಬರ್ರಿ. ಎ ಬಿ ಬೆಲೆ 4
4 ಸ್ಕ್ವೇರ್ ರೂಟ್ ಆಫ್ 3 ಎ ಪಿ ಬೆಲೆ ಗೊತ್ತಿಲ್ಲ. ಈ ಎ ಪಿ ಭಾಗಾಕಾರ ಈ ಕಡೆ ಒಯ್ದುಬಿಟ್ಟು ಗುಣಾಕಾರ ಆತಿ. ಎ ಪಿ ಇಸ್ ಈಕ್ವಲ್ ಟು ಎರಡು ಭಾಗಾಕಾರ ಈ ಕಡೆ ಹೋದಾಗ ಗುಣಾಕಾರ 2 4 8 ಸ್ಕ್ವೇರ್ ರೂಟ್ ಆಫ್ 3. ಇದಿಷ್ಟಕ್ಕೆ ಮುಗಿಯಂಗಿಲ್ಲ, ನಿಮ್ಗೆ √3 ಬೆಲೆಯನ್ನು ಕೊಟ್ಟನೋ. ಹಾಗಾಗಿ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಈ √3 ತೆಗೆದ 1.7 ಹಾಕಬೇಕು. ಇಲ್ಲ ನೋಡ್ರಿ 1.7 ಅದ, ಅದರ ಬೆಲೆ ಹಾಕಿ 8ರಿಂದ ಗುಣಿಸ್ಬೇಕು. ಇವಾಗ ಎರಡನೇದು ಕಂಡಿಡಿದೆ. ಇಲ್ಲಿ ಇದೆ, ಇನ್ನೂ ಮುಗಿಲಿಲ್ಲ ಪ್ರಶ್ನೆ. ಇಲ್ಲಿ ಇನ್ನೂ ಏನು ಕೇಳೋಣಪ್ಪ ಅಂದ್ರೆ ನಮಗೆ ಇನ್ನೂ ಒಂದು ಪ್ರಶ್ನೆ ಕೇಳೋಣ. ಯಾವಪ್ಪ, ಎರಡನೇ ಕಂಬದ ಉದ್ದ ಕಂಡಿಡಿಬೇಕು ನಾವು. ಯಾವುದು? QR ನ ಬೆಲೆ ಕಂಡುಹಿಡಿಬೇಕು. ಈ QR ಕಂಡ್ಯಾಕ ನಾವೇನು ಮಾಡ್ದಪ್ಪ ಅಂದ್ರೆ ತ್ರಿಭುಜ ಇದನ್ನು ಉಪಯೋಗಿಸ್ನೋ, PQR ತ್ರಿಭುಜ ಉಪಯೋಗಿಸ್ನೋ. ಅದರ ಕೋನ ಇದು 30, ಇದು ಇಲ್ಲಿ ಏನಾಗ್ತದಪ್ಪ ಟೋಟಲ್ ಆಗಿದು 90 ಡಿಗ್ರಿ ಕೋನ ಆಗ್ತೈತಿ ತ್ರಿಭುಜ PQR ನಲ್ಲಿ. ತ್ರಿಭುಜ PQR ನಲ್ಲಿ ಯಾವ ಕೋನಪ್ಪ ಇವಾಗ? ಕೋನ್ ಪಿ. ಅಂದ್ರೆ ನಮ್ಗೆ ಬೇಕಾಗಿರೋದು ಯಾವುದು? ಅಭಿಮುಖ ಬಾಹು ಬೇಕಾಗೈತಿ. ಇಲ್ಲಿ ಪಾರ್ಶ್ವ ಬಾಹು ಕೊಟ್ಟಾನ. ಅಭಿಮುಖ ಬಾಗ್ಲೆ ಪಾರ್ಶ್ವ ಅಂದಾಗ ಟ್ಯಾನ್ ಆಗ್ತೈತಿ. ಟ್ಯಾನ್ 30 ಡಿಗ್ರಿ ಅಂತ ನಾವು ಬರ್ಕೋಬೇಕು. ಇಲ್ಲಿ 30 ಡಿಗ್ರಿ ಅದ, ಇಲ್ಲಿ ಬರೀರಿ ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಯಾವಪ್ಪ ಅಂದ್ರೆ ಅದು ಒಂದು QR ಅಪಾನ್ PQ. QR ಅಪಾನ್ PQ. QR ಅಪಾನ್ PQ ಇದು 1/√3. ಮತ್ತು QR ನ ಬೆಲೆ ಗೊತ್ತಿಲ್ಲ, ಹಾಗೆ ಇಡ್ರಿ. ಇದು PQ 24 ಅದ. 24 ಈ ಕಡೆ ಹೋದಾಗ ಗುಣಾಕಾರ ಆಗ್ತೈತಿ. QR ಇಸ್ ಈಕ್ವಲ್ ಟು QR ಇಸ್ ಈಕ್ವಲ್ ಟು 24. ಇದು 24 ಒಂದೇ 24 ಭಾಗಾಕಾರ ಇದು ಹೋಗಿ ಆ ಕಡೆ ಗುಣಾಕಾರ ಆಗ್ತೈತಿ √3. ದೇರ್ಫೋರ್ QR ನ ಹೆಂಗೆ ಬರ್ಕೋಬಹುದು ನಾವು ಇವಾಗ? 24ನ 3 × 8 ಅಂತ ಬರ್ಕೋಬೋದು. 3 × 8 24 ಆಗ್ತೈತಿ. ಇದು √3. ಈಗ ಆಗಾಡಿ 3 ಅನ್ನು ಹೆಂಗೆ ಬರ್ಕೋದು? √3 ಸ್ಕ್ವೇರ್ ಅಂತ ಬರಿಬೋತೀನಿ. ಆ √3 ಸ್ಕ್ವೇರ್ ಒಳಗೆ ಒಂದು ಇದಕ್ಕೆ ಕ್ಯಾನ್ಸಲ್ ಆಗಿ ಎಷ್ಟಪ್ಪ? √3 ಉಳಿತಿ. ಆಗ QR ನ ಬೆಲೆ ಎಷ್ಟು ಬರ್ತದಪ್ಪ? QR ಇಸ್ ಈಕ್ವಲ್ ಟು 8 ಸ್ಕ್ವೇರ್ ರೂಟ್ ಆಫ್ 3 ಅಂತ ಬಂದ್ಬಿಡ್ತೈತಿ. 8 ಸ್ಕ್ವೇರ್ ರೂಟ್ ಆಫ್ 3 ಮೀಟರ್. ಇದಿಷ್ಟು ಮಾಡಿರಿ. ಮತ್ತೆ ಇಲ್ಲಿ ನೀವು ಇಷ್ಟಿಗೆ ಮುಗಿಯಂಗಿಲ್ಲ. ಈ √3 ಬದಲಾಗಿ ನೀವು ಬೆಲೆ ಹಾಕಬೇಕು 1.7. ಆ 1.7 × 8 ಮಾಡಬೇಕು. ಅದು ನಿಮ್ದು ಆನ್ಸರ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ 5 ಅಂಕಗಳು ಸಿಗ್ತಾವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಇದು ಎಷ್ಟನೇ ಪ್ರಶ್ನೆಪ್ಪ ಅಂದ್ರೆ 37ನೇ ಪ್ರಶ್ನೆ ಆಗೈತಿ. 37ನೇ ಪ್ರಶ್ನೆ ಅಂದ್ರೆ ವಿದ್ಯಾರ್ಥಿಗಳೇ ಇದನ್ನ ಎಷ್ಟು ಅಂಕ ಕೇಳಿರ್ತಾರ ನಿಮ್ಗೆ ಗೊತ್ತಾ ಆಲ್ರೆಡಿ? 4 ಅಂಕ. 38ನೇದು 5 ಅಂಕಕ್ಕೆ ಇರ್ತೈತಿ. ಇದು ಬಹಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೋಡ್ರಿ, ಇಲ್ಲಿ 2 ಕಂಬ ಅದಾವ. AB ಒಂದು ಕಂಬದ ಮತ್ತು CD ಇನ್ನೂ ಒಂದು ಕಂಬದ. ನಮಗೇನು ಕೇಳ್ತಾನಪ್ಪ ಅಂದ್ರೆ ಈ CD ಕಂಬದ ಎತ್ತರ ಕೇಳ್ತಾನ. ಪ್ರಶ್ನೆ ಓದ್ರಿ. ಇಲ್ಲಿ ಚಿತ್ರದಲ್ಲಿ ಸಮತಟ್ಟಾದ ನೆಲದ ಮೇಲಿರುವ ನೇರವಾದ ಕಂಬದ ತುದಿಯಿಂದ ನೆಲದ ಮೇಲಿನ ಒಂದು ಗೂಟಕ್ಕೆ 20 ಮೀಟರ್ ಉದ್ದವಿರುವಂತೆ ಒಂದು ಹಗ್ಗವನ್ನು ಬಿಗಿದು ಕಟ್ಟಲಾಗಿದೆ. ಇಲ್ಲ ನೋಡ್ರಿ, ಒಂದು ಗೂಟ, ಇಲ್ಲೊಂದು ಕಂಬ ತುದಿಯಿಂದ ಇದಕ್ಕೊಂದು 20 ಮೀಟರ್ ಹಗ್ಗವನ್ನು ಕಟ್ಟಿದೆ. ಓಕೆ. ಒಬ್ಬ ಸರ್ಕಸ್ ಕಲಾವಿದನು ಈ ಹಗ್ಗವನ್ನು ಹತ್ತಿ ಕಂಬದ ತುದಿಯನ್ನು ತಲುಪಿ ಅಲ್ಲಿಂದ ಇಲ್ಲಿ ತಲುಪ್ತಾನೋ, ಇಲ್ಲಿಂದ ನೋಡ್ರಿ ಅವನು ಅದೇ ನೆಲದ ಮೇಲೆ ನೇರವಾಗಿ ನಿಂತಿರುವ ಮತ್ತೊಂದು ಕಂಬದ ತುದಿಯನ್ನು ವೀಕ್ಷಿಸಿದಾಗ, ಇಲ್ಲಿ ಮತ್ತೊಂದು ಕಂಬ, ಇದ್ರ ತುದಿಯನ್ನು ವೀಕ್ಷಿಸಿದಾಗ, ಇದನ್ನು ನೋಡಿದಾಗ, ನೋಡಿದಾಗ ಇಲ್ಲಿ ಏನಾಗ್ತೈತಪ್ಪ ಅಂದ್ರ ಉಂಟಾಗುವ ಉನ್ನತ ಕೋನ 60 ಡಿಗ್ರಿ ಆಗಿರುತ್ತದೆ. ಕೆಳಗಿಂದ ಮ್ಯಾಲ ನೋಡಿದ್ರೆ ಉನ್ನತ ಕೋನ, ಮೇಲಿಂದ ಕೆಳಗೆ ನೋಡಿದ್ರೆ ಅವನತ ಕೋನ. ನೆಲದ ಮೇಲಿನ ಗೂಟದಿಂದ ದೊಡ್ಡ ಕಂಬದ ಪಾದಕ್ಕೆ ಇರುವ ದೂರ 30 ಮೀಟರ್ ಆದರೆ ಈ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಈ ಗೂಟದಿಂದ ದೊಡ್ಡ ಕಂಬಕ್ಕಿರೋ ದೂರ ಎಷ್ಟು ಅಂದ್ರೆ 30 ಮೀಟರ್ ಅವ ಕೊಟ್ಟಾನ. ನಮ್ಗೆ ಕೇಳ್ತಾನ ಈ ಕಂಬದ ಎತ್ತರ ಕಂಡುಹಿಡಿಯಿರಿ. ಈಗ ಚಿತ್ರ ಅಂದ್ರೆ ಅವನೇ ಕೊಡೋಣ, ಬಹಳಷ್ಟು ಸುಲಭ ಆಯ್ತು. ಈಗ ಮೊದಲೇ ನೋಡ್ರಿ, ಒಂದು ತ್ರಿಭುಜ ನಾನು ಆಲ್ರೆಡಿ ಹೇಳಿನಿ, ಒಂದು ಬಾಹು ಮತ್ತು ಒಂದು ಕೋನವನ್ನು ಕೊಟ್ಟರೆ ನಾವು ಸುಲಭವಾಗಿ ಉಳಿದಾಡ ಬಾಹುವನ್ನ ಕಂಡುಹಿಡಿಬಹುದು. ಇವಾಗ ನೋಡ್ರಿಪ್ಪ, ಇದನ್ನು ಉಪಯೋಗಿಸ್ಕೊಂಡು ನಾನು ಫಸ್ಟ್ ಈ AB ಕಂಬದ ಎತ್ತರ ಕಂಡುಹಿಡಿದ್ನು.
ಮತ್ತು ಇದು ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಎ ಬಿ ಡಿ ಇ ಒಂದು ಆಯತ ಆಗಿರೋದ್ರಿಂದ ಅಭಿಮುಖ ಭಾಗಗಳು ಸಮ ಆಗಿರ್ತಾವ. ಇದ್ರ ಬೆಲೆ ಗೊತ್ತಾಗ್ತೈತಿ. ಇದೇಟೈತೋ ಇದು ಅಷ್ಟೇ ಆಗ್ತೈತಿ. ಇನ್ನು ಈ ತ್ರಿಭುಜ ನೋಡ್ರಪ್ಪ, ಅದ್ರ ಸಹಾಯದಿಂದ ನಾವೇನು ಮಾಡ್ಕೋಬೇಕು, ಮತ್ತೆ ಇದನ್ನ ಉಪಯೋಗಿಸ್ಕೊಂಡ ಮತ್ತೆ ಕ್ಯೂ ಬಿ ಬೆಲೆ ಕಂಡಿಬೇಕು. ಯಾಕೆ ಕಂಡಿಡ್ಬೇಕಪ್ಪ ಅಂದ್ರೆ ಇದು ಸಿಕ್ತಂದ್ರೆ ಇದು ಟೋಟಲ್ ಕ್ಯೂ ಡಿ ಎಷ್ಟಪ್ಪ ಅಂದ್ರೆ 30 ಮೀಟರ್ ಅದ. 30ರಾಗ ನಾ ಇದನ್ನ ಕಳೆದ್ಬಿಟ್ಟೆ ಈ ಭಾಗ ಅಂದ್ರೆ ಇದು ನಮಗೆ ಸಿಗ್ತೈತಿ. ಇದ್ರ ಸಹಾಯದಿಂದ ಈ ಬಾವು ಸಿಗ್ತೈತಿ, ಎ ಇ ಸಿಗ್ತೈತಿ. ಅಂದ್ರೆ ಈ ತ್ರಿಭುಜದಾಗ ಒಂದು 60 ಡಿಗ್ರಿ ಐತಿ. ಈ 60 ಡಿಗ್ರಿ ಮತ್ತು ಈ ಬಾಹುವನ್ನು ಉಪಯೋಗಿಸ್ಕೊಂಡ ನಾನು ಈ ಭಾಗವನ್ನು ಕಂಡುಹಿಡಿಬಹುದು. ಈ ಇ ಸಿ ಮತ್ತು ಆಲ್ರೆಡಿ ನಾನು ಇದು ಕಂಡುಹಿಡಿದು ಎರಡು ಕೂಡಿಸಿದನಪ್ಪ ಅಂದ್ರೆ ಈ ಕಂಬದ ಎತ್ತರ ಸಿಗ್ತೈತಿ. ಈ ತರ ನಾವೇನ್ ಮಾಡಬೇಕಪ್ಪ ಅಂದ್ರೆ ಇದನ್ನ ಕಂಡುಹಿಡಿಬೇಕು. ಓಕೆ, ನಾವೇನೇನು ಡಿಸ್ಕಸ್ ಮಾಡಿದ್ವಿ ಅದನ್ನೇ ಇವಾಗ ನಾವೇನ್ ಮಾಡಬೇಕಪ್ಪ ಅಂದ್ರೆ ಬಿಡಿಸೋನು. ಮೊಟ್ಟ ಮೊದಲನೇದಾಗಿ ತ್ರಿಭುಜ ಬಿ ಒ ಎ, ತ್ರಿಭುಜ ಬಿ ಒ ಎ ನಲ್ಲಿ ಇದು 30 ಡಿಗ್ರಿ, ಇದು 90 ಡಿಗ್ರಿ ಅಂದ್ರ ಇದು ಕೋನ, ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು ಕಂಡುಹಿಡಿಯಪ್ಪ ಅಂದ್ರೆ ನಮಗೆ ಎರಡು ಬಾಹುಗಳು ಬೇಕು ನಮಗೆ. ಇವಾಗ ನಾನು ಫಸ್ಟ್ ಕಂಡುಹಿಡಿದ್ನಿ. ಇವಾಗ ವಿಕರ್ಣ ಕೊಟ್ಟಾನ, ವಿಕರ್ಣ ಅಭಿಮುಖ ಬಾಗಿಲೇ ವಿಕರ್ಣ. ನಾನು ಟ್ಯಾನ್ ಸೈನ್ 30 ತೊಗೊಂಡು ನಾನು ಸೈನ್ 30 ಡಿಗ್ರಿ. ಯಾಕಪ್ಪ ಅಂದ್ರೆ ಅಭಿಮುಖ ಬಾಹು ಬೇಕಾಗೈತಿ, ವಿಕರ್ಣ ಕೊಟ್ಟಾನ. ಹಾಗಾಗಿ ಏನಪ್ಪ ಅಂದ್ರೆ ಅಭಿಮುಖ ಬಾಹು ಎ ಬಿ, ಅಪಾನ್ ಎ ಕ್ಯೂ. ಇಲ್ಲಿ ಸೈನ್ 30 ಅಂದ್ರೆ 1/2 ಬರೀರಿ. ಎ ಬಿ ಬೆಲೆ ಗೊತ್ತಿಲ್ಲ, ಹಾಗೆ ಇಡ್ರಿ. ಇನ್ನು ಯಾವಪ್ಪ ಎ ಕ್ಯೂ ಬೆಲೆ ಗೊತ್ತದ, ಇದು 20 ಮೀಟರ್ ಅದ. ಇದು 20 ಕಡೆದಾಗ ಗುಣಾಕಾರ ಆಗ್ಬಿಡ್ತೈತಪ್ಪ ಅಂದ್ರೆ 20 ಅಪಾನ್ 2 ಆಗ್ಬಿಡ್ತಿ. ಚೇದ್ ಹಾಕ್ಬೋದನು. 2 1 2, 2 10 20. ಈ 10 ಕಡೆದ ಗುಣಾಕಾರ ಆಯಿತು, 10 1 10. ಎ ಬಿ ಬೆಲೆ ಎಷ್ಟು ಬಂದ್ಬಿಡ್ತೀವಿ ಇವಾಗ, ಎ ಬಿ ಇಸ್ ಈಕ್ವಲ್ ಟು 10 ಮೀಟರ್. ಎ ಬಿ 10 ಮೀಟರ್ ಬಂತು. ಇನ್ನು ಅದೇ ಥರ ನಾನು ಇಲ್ಲಿ ಮತ್ತೆ ಏನು ಮಾಡ್ಬೇಕಪ್ಪ ಅಂದ್ರೆ ಇದೇ ತ್ರಿಭುಜದಾಗೆ ಬಿ ಒ ಎದಾಗೆ ಮತ್ತೆ ನನಗಿದು ಇದು ಬೇಕಾಗೈತಿ, ಒ ಬಿ ಬೇಕಾಗೈತಿ. ನಾ ಇನ್ನೂ ಒಂದು ಏನಪ್ಪ ಅಂದ್ರೆ ಇಲ್ಲಿ ಯಾವ ಸಮ ಇರ್ತಾವು, ಎ ಬಿ ಎದಕ್ಕೆ ಸಮ ಇರ್ತೈತಪ್ಪ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ಇ ಡಿ. ಎರಡು ಸಮ ಇರ್ತಾವು 10 ಮೀಟರ್. ಕಾರಣ ಏನಪ್ಪ ಅಂದ್ರೆ ಆಯತದ ಅಭಿಮುಖ ಬಾಹುಗಳು ಸಮ, ಆಯತದ ಅಭಿಮುಖ ಬಾಹುಗಳು ಸಮ ಅಂತ ಬರಿಬೇಕು. ಓಕೆ, ನಾನು ಇವಾಗ ಇದನ್ನು ಕಂಡು ಹಿಡ್ಕೊಂಡಾಗೈತಿ. ಇ ಡಿ ಬೆಲೆ 10 ಮೀಟರ್ ನೆನಪಿರಲಿ. ಇನ್ನು ನೆಕ್ಸ್ಟ್ ನಾನು ಬೇಕಾಗಿತ್ತಪ್ಪ ಒ ಬಿ ಬೇಕಾಗೈತಿ ತ್ರಿಭುಜ. ಅಲ್ಲಿ ನಾನು ಮತ್ತೆ ಏನಪ್ಪ ಅಂದ್ರೆ ನಾನು ಬೇಕಂದ್ರೆ ಟ್ಯಾನ್ ಉಪಯೋಗಿಸ್ಕೋಬೋದು. ಇದು ಗೊತ್ತಾಗೈತೆ ನನಗೆ. ಇವಾಗ ಒಂದು ಬಾವು ಗೊತ್ತಾಗೈತಿ, ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ. ಟ್ಯಾನ್ ಅಂದ್ರೆ ಅಭಿಮುಖ ಬಾಹು ಎ ಬಿ, ಪಾರ್ಶ್ವ ಬಾಹು ಒ ಬಿ. ಟ್ಯಾನ್ 30 ಡಿಗ್ರಿ ಬೆಲೆ ಎಷ್ಟಪ್ಪ ಅಂದ್ರೆ 1/√3 ಬರೀರಿ ಇಲ್ಲಿ. ಟ್ಯಾನ್ 30 ಅಂದ್ರೆ 1/√3. ಎ ಬಿ ಬೆಲೆ ಎಷ್ಟಪ್ಪ ಅಂದ್ರೆ ಕಂಡು ಹಿಡಿದೀವಿ, ಅದು 10 ಐತಿ. ಒ ಬಿ ದೇರ್ ಫೋರ್ ಇವಾಗ ಒ ಬಿ ಬೆಲೆ ಸಿಕ್ಬಿಡ್ತು ನಮಗೆ. ಈ ಒ ಬಿ ಭಾಗಾಕಾರದ ಈ ಕಡೆ ಹೋದಾಗ ಗುಣಾಕಾರ ಆಗಿಬಿಡ್ತು. ಒ ಬಿ ಒಂದು ಒ ಬಿ √3 ಇಲ್ಲಿ ಭಾಗಾಕಾರದ ಈ ಕಡೆ 10ಕ್ಕೆ ಹೋಯ್ದು ಗುಣಿಸ್ಬೇಕು, ಬಲಕ್ಕೆ ಹೋದಾಗ ಗುಣಾಕಾರ ಆಗ್ತೈತೆ ಆವಾಗ. ಹಾಗಾಗಿ 10 √3 ಮೀಟರ್. ಓಕೆ, ಇದೊಂದು ಸಿಗ್ಬಿಡ್ತು ನಮ್ಗೆ. ಇದ್ರ ಸಹಾಯದಿಂದ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಇವಾಗ ಫಸ್ಟ್ ನಮಗಿನ ಬಿ ಡಿ ಗೊತ್ತಾಗಬೇಕು. ಬಿ ಡಿ ಈಸ್ ಈಕ್ವಲ್ ಟು 30. ಇದು ಟೋಟಲ್ ಅಪ್ಪ ಓ ಡಿ 30 ಅದ. ಇದನ್ನ ಎಷ್ಟು ಕಳಿಬೇಕು, ಇನ್ನೇ ಕಂಡು ಹಿಡ್ದೀವಿ ಅದನ್ನ ಎಷ್ಟು ಪತ್ತು ಅದ್ರ ಬೆಲೆ 10√3 ಅದ. 10√3 ಓಕೆ, ಎಷ್ಟು ಬಂದು ನೋಡ್ತೀರಿ ಬತ್ರಿ ಇವಾಗಿದೆ. ಬಿ ಡಿ ಈಸ್ ಈಕ್ವಲ್ ಟು ಇದು ನೋಡ್ರಿ, ಎರಡು ಥರ ಕಾಮನ್ 10 ಐತಿ. ಇದನ್ನ 10 ಕಾಮನ್ ತಗೊಂಡಾಗ ಏನಪ್ಪ ಅಂದ್ರೆ ಇದನ್ನ ಹೆಂಗೆ ಬರ್ಕೋಬೋದು, 10√3
13 30, 11 10 ಅಂದ್ರೆ √3. ಇದನ್ನೇನ √3 ಏನ √3 ಸ್ಕ್ವೇರ್ ಅಂತ ಬರಿಬಹುದು. ಹಾಗೆ ಮತ್ತೆ √3 ಕಾಮನ್ ತಗೋಬಹುದು. ಹಾಗಾಗಿ 10 ಸ್ಕ್ವೇರ್ ರೂಟ್ ಆಫ್ 3 ಕಾಮನ್ ತಗೊಂಡ್ರೆ ಇಲ್ಲಿ ನಾವು ಒಂದು √3 ಉಳಿತು. √3 1 √3 ಮೈನಸ್ ಇದಿಷ್ಟು ಬಂದ್ಬಿಡ್ತು. ಹಾಗಾಗಿ ನಮಗೆ ಇದು ಬಿ ಡಿ ಬೆಲೆ ಸಿಕ್ತು. ಬಿ ಡಿ ಎ ಇ ಎರಡು ಸೇಮ್ ಇರ್ತಾವು. ಇವು ಕೂಡ ಏನಪ್ಪ ಅಂದ್ರೆ ಆಯತದ ಅಭಿಮುಖ ಬಾಹುಗಳು. ಹಾಗೆ ನಾನು ಇಲ್ಲಿ ಏನು ಮಾಡಿದ್ನಪ್ಪ ಅಂದ್ರೆ ಎ ಇ ಇಸ್ಕೊಲ್ಟು ತೊಗೊಂಡ್ಬಿಡ್ತು ನಾನು ಇವಾಗ. ಎ ಇ ಈಸ್ ಈಕ್ವಲ್ ಟು 10 ಸ್ಕ್ವೇರ್ ರೂಟ್ ಆಫ್ 3 ಬ್ರಾಕೆಟ್ √3 ಮೈನಸ್ 1. ಓಕೆ, ಇವಾಗ ಈ ತ್ರಿಭುಜದಾಗ ನಿಮ್ಮ ತ್ರಿಭುಜ ಯಾವ್ದು ತಗೋತ್ರಿ? ಎ ಇ ಸಿ. ಈ ತ್ರಿಭುಜ ತಗೋತ್ರಿ ತ್ರಿಭುಜ ಎ ಇ ಸಿ ನಲ್ಲಿ ತ್ರಿಭುಜ ಎ ಇ ಸಿ ನಲ್ಲಿ ನಮಗೇನು ಗೊತ್ತಪ್ಪ ಅಂದ್ರೆ ಇದು ಎ ಕೋನ ಗೊತ್ತದ, ನಮ್ಗೆ ಈ ಬಾಹು ಗೊತ್ತದ, ನಮ್ಗೆ ಈ ಬಾಹು ಬೇಕಾಗೈತಿ. ಅಂದ್ರೆ ನಾನು ಇದನ್ನ ಅಭಿಮುಖ, ಇದು ಪಾರ್ಶ್ವ ತಗೊಂಡ್ಬಿಡ್ತು. ನಾನು ಟ್ಯಾನ್ ತಗೋಬೋದಿಲ್ಲ, ಕಾಟ್ ತಗೋಬೋದು. ಟ್ಯಾನ್ 60 ಡಿಗ್ರಿ ಇಸ್ಕೊಟ್ಟಿಲ್ಲ, ಕಾಟ್ ತೊಗೊಂಡ್ಬಿಡ್ತವ್ರೆ. cot 60 degree. Cot 60 degree is equal to opposite side, adjacent side. AE by cot ಗಿಂತ tan ತಗೊಂಡ್ರೆ ಸೂಕ್ತ ಆಗ್ತಿಲ್ಲ. ಇಲ್ಲಿ ತೊಗೊಂಡ್ರೆ ಬರ್ತದೆ ಬಿಡ್ರಿ, ಮತ್ತೊಂದು ಸ್ಟೆಪ್ ಎಕ್ಸ್ಟ್ರಾ ಆಗ್ತೈತಿ. CE AE by CE. tan cot 60 ಡಿಗ್ರಿ ಬೆಲೆ 1/√3 ಆಗ್ತೈತಿ. ಇಲ್ಲಿ ಬರ್ಕೋರಿ. cot 60 ಬೆಲೆ 1/√3. AE ಬೆಲೆ ನಾವು ಕಂಡುಹಿಡಿದೀವಿ ವಿನಾಯಕ್, ಜಸ್ಟ್ ನೋಡ್ರಿ ಇಲ್ಲಿ 10 ಸ್ಕ್ವೇರ್ ರೂಟ್ ಆಫ್ 3 ಬ್ರಾಕೆಟ್ √3 ಮೈನಸ್ 1. ನಮಗಿವಾಗ ಸಿ ಬೆಲೆ ಗೊತ್ತಿಲ್ಲ, ಸಿ ಹಾಗೆ ಇಡ್ರಿ. ಸಿ ಭಾಗಾಕಾರ ಈ ಕಡೆ ಗುಣಾಕಾರ ಆತ್ರಿ, LHS ಪದಾಗ ಸಿ ಇಂಟು ಸಿ ಈ √3 ಏನಿದು ಗುಣಾಕಾರ ಮಾಡಿದಾಗ √3 ಇಂಟು √3 √9 ಆಗಿಬಿಡ್ತೀವಿ. 9 ವರ್ಗ ಏನಪ್ಪ ಇದು ನೋಡ್ರಿ, 10 ಸ್ಕ್ವೇರ್ ರೂಟ್ ಆಫ್ 9 3 9 ಬ್ರಾಕೆಟ್ ಒಳಗೆ √3 ಮೈನಸ್ 1. ಹಾಗಾಗಿ ಎಷ್ಟಪ್ಪ √9 ಅಂದ್ರೆ 3 10 30. ಸಿ ಬೆಲೆ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ 30 ಇಂಟು √3 ಮೈನಸ್ 1. ಹಾಗಾಗಿ ಇದು ಸಿಗ್ಬಿಡ್ತು. ಇನ್ನು ನಮಗೆ ಆಲ್ರೆಡಿ ಬೆಲೆ ಏನು ಗೊತ್ತಪ್ಪ ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡ್ರಿ. 30 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅಂದ್ರೆ 30 ಸ್ಕ್ವೇರ್ ರೂಟ್ ಆಫ್ 3, 30 ಸ್ಕ್ವೇರ್ ರೂಟ್ ಆಫ್ 3 ಮೈನಸ್ 30 1 30. ನೀವು ಈ ಥರನೂ ಬರ್ಕೋಬೋದು, ಇದನ್ನು ಬೇಕಾದ್ರೆ ಇದನ್ನು ಬರ್ಕೋಬೋದು. ನಮಗೆ ಇವಾಗ ಬೇಕಾಗಿರೋದು ಏನಪ್ಪ ಅಂದ್ರೆ ನಮಗೆ ಕಂಬದ ಎತ್ತರ ಬೇಕಾಗೈತಿ, ಸಿ ಡಿ ಬೆಲೆ ಬೇಕಾಗೈತಿ. ಸಿ ಡಿ ಈಸ್ ಈಕ್ವಲ್ ಟು ನಾನು ಎರಡು ಪಾರ್ಟನ್ನು ಕೂಡಿಸ್ಬೇಕಿಲ್ಲಿ. ಯಾವಪ್ಪ ಪಾರ್ಟ? ಒಂದು ಸಿ ಇ, ಇನ್ನೊಂದು ಡಿ ಇ. ಸಿ ಇ ಪ್ಲಸ್ ಡಿ ಇ ಅಂತ ಬರ್ಕೊಂಡ್ಬಿಡ್ರಿ. ಸಿ ಇ ಪ್ಲಸ್ ಡಿ ಇ. ಇವಾಗ ನಮಗೆ ಸಿ ಇ ಬೆಲೆ ಏನಾಗಿ ಕಂಡುಹಿಡಿದ್ವಿ ನಾವು, ಇಲ್ಲಿ ಮ್ಯಾಲದ. ಡಿ ಇ ಬೆಲೆ ಇಲ್ಲಿ ಕಂಡುಹಿಡಿದ್ವಿ ನೋಡ್ರಿ, ಯಾವಪ್ಪ ಇಲ್ಲದ ಡಿ ಇ, ಅದು 10 ಅದ. ನಾನು ಇವಾಗ ಇಲ್ಲಿ ಬರೆದು ಬಿಡ್ತನು. ಸಿ ಇ ಬೆಲೆ 30 ಸ್ಕ್ವೇರ್ ರೂಟ್ ಆಫ್ 3 ಮೈನಸ್ 30 ಸಿ ಇ ಬೆಲೆ ಪ್ಲಸ್ ಡಿ ಇನ ಬೆಲೆ ಇಲ್ಲಿ ಅದ, ಅದು 10 ಮೀಟರ್. ಇನ್ನು 30 ಸ್ಕ್ವೇರ್ ರೂಟ್ ಆಫ್ 3 ಈ 30ರಾಗಿ 10 ಕಳೆದು ಬಿಡ್ರಿ, ಎಷ್ಟು ಉಳಿತಪ್ಪ ಅಂದ್ರೆ 20 ಉಳಿತು. ಇನ್ನು ನಮಗಿಲ್ಲಿ ಏನು ಮಾಡಪ್ಪ, ಇನ್ನು ನೀವು ಇದನ್ನು ಸಿಂಪ್ಲಿಫೈ ಮಾಡ್ಬೋದು. ಎಷ್ಟಾಗ್ತೈತಪ್ಪ ಅಂದ್ರೆ ಇದು 10 ಕಾಮನ್ ತಗೊಂಡ್ಬಿಟ್ಟವನ ಏನು ನೋಡಪ್ಪ, 10 3 30 ಸ್ಕ್ವೇರ್ ರೂಟ್ ಆಫ್ 3, ಇದು 10 2 20, ಇದಿಷ್ಟು ಬಂದ್ಬಿಡ್ತು. ಇಲ್ಲಿ ನೀವು √3 ಬೆಲೆಯನ್ನು ಹಾಕಿದ್ರಪ್ಪ ಅಂತ 1.7 ಬರ್ತೈತಿ. ಆ 1.7 ಇಂಟು 3 ಮಾಡಬೇಕು. ಬಂದಂತ ಅದನ್ನು 2 ಕಳೆದ 10ರಿಂದ ಗುಣಿಸಿದ್ರೆ ಸಾಕು, ನಿಮಗೆ ಆ ಕಂಬದ ಉದ್ದ ಎತ್ತರ ಸಿಕ್ಬಿಡ್ತೈತಿ. ಇಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ 4 ಅಂಕಗಳು. ಇದು ಕೂಡ ಸುಲಭವಾದಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ಇನ್ನು
ಇನ್ನೊಂದು ಹಳೆಯ ಪ್ರಶ್ನೆ ಪತ್ರಿಕೆ ಮತ್ತು ಇದರ ತೆಗೆದಿದ್ದದಪ್ಪ ಇವ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಅದಾವ. ಇವಾಗಿಲ್ಲಿ ಏನದ, ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ AB ಮತ್ತು CD ಕಂಬಗಳು ನೇರವಾಗಿ ನಿಂತಿವೆ. ಈ ಎರಡು ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆಯ ಮೇಲಿನ ಒಂದು ಬಿಂದು P ನಿಂದ ಎರಡೂ ಕಂಬಗಳ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳು ಪರಸ್ಪರ ಪೂರಕ ಕೋನಗಳಾಗಿವೆ. CD ಕಂಬದ ಉದ್ದ 20 √3 ಮೀಟರ್ ಮತ್ತು PD ಯ ಉದ್ದ 20 ಮೀಟರ್ಗಳಾಗಿವೆ. BP 10 ಮೀಟರ್ಗಳಾದರೆ AB ಯ ಕಂಬದ ಉದ್ದ ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ ಉದ್ದ AC ಅನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳೇ ನೋಡ್ರಪ್ಪ, ನಮ್ಗೆ ಕಂಡುಹಿಡಿಬೇಕಾಗಿದ್ದು ಕ್ವಶನ್ ಮಾರ್ಕ್ ಅದಾವ ಆಲ್ರೆಡಿ. ಇಲ್ಲಿ AB ಕಂಡುಹಿಡಿಬೇಕಾಗೈತಿ ಮತ್ತು AC ಕಂಡುಹಿಡಿಬೇಕಾಗೈತಿ. ಕೊಟ್ಟಿದ್ದಾನ ಆಲ್ರೆಡಿ, ಇಲ್ಲಿ ಕೊಟ್ಟಾನ, ಬರದೇ ಬಿಟ್ಟಾನ ಚಿತ್ರದಾಗ. ಹಾಗೆ ನಾವು ಏನು ಮಾಡ್ಬೋದು ನೋಡ್ರಿ, ಫಸ್ಟ್ ಮೊಟ್ಟ ಮೊದಲಾಗಿ ಇವು ಎರಡು ಕೋನಗಳೇನಪ್ಪ ಅಂದ್ರೆ ಪೂರಕ ಕೋನಗಳದಾವು ಅಂತ ಹೇಳ್ತಾನ. ಈ ಕೋನ ಮತ್ತು ಈ ಕೋನ ಕಂಬದ ತುದಿಗಳಿಂದ ಜೋಡಿಸ್ತಕ್ಕಂಥ ಏನಪ್ಪಾ ಪೂರಕ. ಅಂದ್ರೆ ಎರಡು ಕೂಡಿಸಿದ್ರೆ 90 ಡಿಗ್ರಿ ಆಗ್ತಾವು. ಇವೆರಡರಾಗ ಒಂದು ಕೋನ ಸಿಕ್ತಪ್ಪ ಅಂದ್ರೆ ನಮಗ ಸುಲಭವಾಗಿ ಇದು ಗೊತ್ತಾಗ್ಬಿಡ್ತೈತಿ. ಇವಾಗ ಈ ತ್ರಿಭುಜದಾಗ ನೋಡ್ರ ಇವೆರಡು ಬಾಹುಗಳು ನಮಗೆ ಗೊತ್ತದಾವು. ಈ ಕೋನವನ್ನ ತಗೊಂಡೆ ಅಂದ್ರ ತ್ರಿಭುಜ ನೋಡ್ರಿ, ಇವಾಗ ತ್ರಿಭುಜ PDC ಯಲ್ಲಿ ಇದನ್ನ ನಾನು ಟ್ಯಾನ್ ತಗೊಂಡೆ ಅಂದ್ರೆ ಇದು ಅಭಿಮುಖ ಬಾಹುಗಳು ಪಾರ್ಶ್ವ ಎರಡು ಕೊಟ್ಟಾನ. ಸುಲಭವಾಗಿ ನಮಗೆ ಈ ಕೋನ ಬೆಲೆ ಕಂಡುಹಿಡ್ಕೋಬಹುದು. ಹಾಗೆ ನಾನು ಟ್ಯಾನ್ ವಿದ್ಯಾರ್ಥಿಗಳು ಇವಾಗ ತ್ರಿಭುಜ PDC ಒಳಗಿದ್ರಾಗ ಇದು ಟ್ಯಾನ್ P ತಗೊಂಡಾಗ ಅಭಿಮುಖ ಬಾಗಲೇ ಪಾರ್ಶ್ವ ಎರಡು ಬಾಹು ಅದಾವ. ಸುಲಭವಾಗಿ ಒಂದು ಕೋನವನ್ನು ಕಂಡುಹಿಡಬಹುದು. ನಾವು ಟ್ಯಾನ್ P = CD ಬೆಲೆ 20 √3, PD ಬೆಲೆ 20 21 ಹೋಗ್ಬಿಡ್ತು. ಉಳಿತು ಎಷ್ಟು ಅಂದ್ರೆ √3 ಉಳಿತು. ಇನ್ನು ಟ್ಯಾನ್ ಒಳಗ ಎಷ್ಟಪ್ಪ ಅಂದ್ರೆ √3 ಹೊಂದಿರತಕ್ಕಂಥ ಕೋನ ಯಾವುದು ಅಂತ ಕೇಳಿದಾಗ ಟ್ಯಾನ್ P = ಟ್ಯಾನ್ 60 ಡಿಗ್ರಿ ಬರ್ತದೆ. ಎಷ್ಟು ಬರ್ತಿ? ಟ್ಯಾನ್ 60 ಡಿಗ್ರಿ. ಎರಡು ಕಡೆ ಟ್ಯಾನ್ ಬಿಟ್ಟಾಗ P ಕೋನ ಎಷ್ಟು ಬಂದ್ಬಿಡ್ತಪ್ಪ ಅಂದ್ರೆ 60 ಡಿಗ್ರಿ ಬಂದ್ಬಿಡ್ತು. ಇವಾಗ ವಿದ್ಯಾರ್ಥಿಗೆ ಇನ್ನೊಂದು ಏನಪ್ಪಾ ಅಂದ್ರೆ ಇವೆರಡು ಕೋನಗಳು ಪೂರಕ ಕೋನಗಳದಾವು. ಅಂದ್ರೆ ಇವೆರಡು ತರ ಮೊತ್ತ 90 ಡಿಗ್ರಿ. ಹಾಗಾಗಿ ಏನಾಗ್ಬಿಡುತ್ತೆ ನೋಡ್ರಿ, ಇವಾಗ ಕೋನ APB = 90 - 60. ನಾನು ಇವಾಗ ಈ ಕೋನ ಕಳೀತೀನಿ ನಾನು. ಅವಾಗ ಏಟಪ್ಪ ಅಂದ್ರೆ ಇದು APB 30 ಡಿಗ್ರಿ ಬಂದ್ಬಿಡ್ತು. ಈ ಕೋನ ಸಿಕ್ಪ ಚಿತ್ರದಾಗ 30 ಡಿಗ್ರಿ ಕೋನ. ಇನ್ನು ಈ ಚಿತ್ರ ಸಹಾಯದಿಂದ ನಾನು ಏನು ಮಾಡ್ಬೋದು, ಮತ್ತೆ AB ಬಾಹುವನ್ನ ಕಂಡುಹಿಡಿಬಹುದು. ಆ ತ್ರಿಭುಜ ಯಾವ್ದು ನೋಡ್ರಿ, ಆ ತ್ರಿಭುಜ ಯೂಸ್ ಮಾಡ್ರದ ತ್ರಿಭುಜ ABP ನಲ್ಲಿ, ತ್ರಿಭುಜ ABP ನಲ್ಲಿ ಒಂದು ಬಾಹು ಒಂದು ಕೋನ ಸಿಕ್ಕೈತಿ ಸುಲಭವಾಗಿ. ಈ ಕೋನ 30 ಅದ. 30 ಕೋನಕ್ಕೆ ಅಭಿಮುಖ ಬಾಹುನೇ ಬೇಕಾಗೈತಿ. ಪಾರ್ಶ್ವ ಬಾಹು ಕೊಟ್ಟಾನ. ಹಾಗಾಗಿ ನಾನು ಅಭಿಮುಖ ಬಾಗ್ಲೇ ಪಾರ್ಶ್ವ ತಗೊಂಡಾಗ ಟ್ಯಾನ್ ಆಗ್ತೈತಿ. ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 = ಅಭಿಮುಖ ಬಾಹು AB/BP. ಟ್ಯಾನ್ 30 ಅನ್ವ 1/√3. AB ಬೆಲೆ ಗೊತ್ತಿಲ್ಲ, ಹಾಗೆ ಇಡ್ರಿ. BP ಬೆಲೆ 10 ಅದ. 10 ಆ ಕಡೆ ಹೋದಾಗ ಏನಪ್ಪ 10 × 1 10 1 10. therefore 10/√3 ಆಗ್ಬಿಡುತ್ತೆ. ಯಾವಪ್ಪ ಅಂದ್ರೆ AB ಕಂಬದ ಉದ್ದ ಸಿಕ್ತು. ಕಂಬಗಳ ಮೇಲ್ತುದಿಗಳ ನಡುವಿನ ಇನ್ನು ಯಾವ್ದು ಸಿಗ್ಬೇಕಪ್ಪ ನಮ್ಗೆ? AC ಸಿಗ್ಬೇಕು. AC ಸಿಗ್ಬೇಕಾಗಿತ್ತಂದ್ರೆ ಇಲ್ಲಿ ನೋಡಿ ಇದೊಂದು 90 ಡಿಗ್ರಿ ಕೋನ ಆಗ್ತೈತಿ. ಆದ್ರೆ ಈ ಕೋನದ ಬೆಲೆನೂ ಗೊತ್ತಿಲ್ಲ, ಈ ಕೋನದ ಬೆಲೆನೂ ಗೊತ್ತಿಲ್ಲ.
ಹಾಗಾಗಿ ಏನು ಮಾಡೋದು, ನಾವು ಇದು ಏನು ಸಾಧ್ಯತೆ ಏನಂದ್ರೆ ಈ ಬಾಹುವನ್ನು ಕಂಡುಹಿಡ್ಕೋಬಹುದು. ಇದೊಂದು ಲಂಬಕೋನ ತ್ರಿಭುಜದ ಪೈಥಾಗೋರಸ್ನ ಪ್ರಮೇಯ ಉಪಯೋಗಿಸ್ಕೊಂಡು ಎರಡು ಬಾಹು ಕೊಟ್ಟಾಗ ಮೂರನೇ ಬಾಹು ಇದನ್ನೂ ಒಂದು ಕಂಡುಹಿಡ್ಕೋಬಹುದು. ಹಾಗಾಗಿ ನೀವು ಏನು ಮಾಡಬೇಕು, ಪೈಥಾಗೋರಸ್ನ ಪ್ರಮೇಯ ಉಪಯೋಗಿಸ್ಕೋಬೇಕು. ಇಲ್ಲಿ ಒಂದ್ಸಲ ಇಲ್ಲಿ ಒಂದ್ಸಲ ಎರಡು ತ್ರಿಭುಜದಾಗ ಫಸ್ಟ್ ಇಲ್ಲಿ ಪೈಥಾಗೋರಸ್ನ ಪ್ರಮೇಯ ಉಪಯೋಗಿಸಿ ಇದನ್ನ ಕಂಡುಹಿಡ್ರಿ. ಆಮೇಲೆ ಈ ತ್ರಿಭುಜದಾಗ ಬಂದ್ಕಿಂದ ಈಗ ನೇರವಾಗಿ ಈ ಬಾಹು ಸಿಗ್ತೈತೆ ನಿಮಗೆ, ಕಂಡುಹಿಡಿರಿ ಅದನ್ನ. ಇವಾಗ ಇದೇನಪ್ಪ ಅಂದ್ರೆ ವಿಕರ್ಣ ಅದ, ಕೋನ ಇಲ್ಲಿ ಅದ, ಅಭಿಮುಖ ಬಾಗ್ಲೆ ವಿಕರ್ಣ ಅಂದಾಗ ಸೈನ್ ಆಗ್ತೈತಿ. ಹಾಗೆ ಸೈನ್ ಬರೀರಿ, ಸೈನ್ 30 ಡಿಗ್ರಿ. ಅದೇ ತ್ರಿಭುಜ ABP ನಲ್ಲಿ ಸೈನ್ 30 ಡಿಗ್ರಿ ಅಪೋಸಿಟ್ ಸೈಡ್ ಅಭಿಮುಖ ಬಾಹು AB by AP. ಓಕೆ ವಿದ್ಯಾರ್ಥಿಗಳೇ, ಸೈನ್ 30 ಡಿಗ್ರಿ ಬೆಲೆ ನಿಮ್ಗೆ ಗೊತ್ತದ 1/2, AB ಬೆಲೆ ಗೊತ್ತದ 10√3. ನಮ್ಗೆ AP ಗೊತ್ತಿಲ್ಲ, AP ಹಾಗೆ ಇಡ್ರಿ. AP ಭಾಗಾಕಾರ ಅದ, ಈ ಕಡೆ ಹೋದಾಗ ಗುಣಾಕಾರ ಆಯಿತು. ಹಾಗಾಗಿ ಗುಣಾಕಾರ ಮಾಡೋಣ. ಇವಾಗ AP ಈಕ್ವಲ್ ಟು 2 ಭಾಗಾಕಾರ, ಈ ಕಡೆ ಹೋದಾಗ ಗುಣಾಕಾರ ಆಗ್ತೈತಿ. ಇದು 12 20 20√3 20√3 ಬಂದ್ಬಿಡ್ತು. ಈ ಬಾಹುವಿನ ಬೆಲೆ ಸಿಕ್ಬಿಡ್ತು ಇವಾಗ 20√3. ಅಂದ್ರೆ ನಾನು ಇವಾಗ ಇಲ್ಲಿ ಒಂದ್ಸಲ ಪೈಥಾಗೋರಸ್ ಪ್ರಮೇಯ ಹಚ್ಚಿ ಇದನ್ನ ಕಂಡುಹಿಡಿಬೇಕು. ಪೈಥಾಗೋರಸ್ ಪ್ರಮೇಯ ಹಚ್ಚೋದು ನಾನು ಬರಿತೀನಿ, ನೀವು ಮುಂದೆ ಕಂಟಿನ್ಯೂ ಮಾಡೋದನ್ನ. ಯಾವ ತ್ರಿಭುಜ ತಗೋಬೇಕು, ತ್ರಿಭುಜ PDC ಅಲ್ಲಿ, ತ್ರಿಭುಜ PDC ಅಲ್ಲಿ ಇಲ್ಲಿ ಕೋನ D 90 ಡಿಗ್ರಿ ಅದ. ಕೋನ D 90 ಡಿಗ್ರಿ ಆದಾಗ ವಿಕರ್ಣ ಯಾವಪ್ಪ ಇದ್ರ ಅಭಿಮುಖ ಬಾಹುಗನೇ ವಿಕರ್ಣ PC ಸ್ಕ್ವಯರ್ ಈಕ್ವಲ್ ಟು PD ಸ್ಕ್ವಯರ್ ಪ್ಲಸ್ CD ಸ್ಕ್ವಯರ್. ಈ ತರ ನೀವು ಬೆಲೆಯನ್ನ ಹಾಕೋಬೇಕು. ಈ ತರ ಬೆಲೆ ಹಾಕೊಂಡಾಗ ಏನಾಗ್ತದಪ್ಪ ಅಂದ್ರೆ, ಈಗ PD ಬೆಲೆ ಆಲ್ರೆಡಿ ನಿಮ್ಗೆ ಗೊತ್ತದ. PD ಬೆಲೆ ಎಷ್ಟಪ್ಪ ಅಂದ್ರೆ 20 ಅದ, 20 ವರ್ಗ 400 ಪ್ಲಸ್ CD ಬೆಲೆ ಎಷ್ಟಪ್ಪ 20 ಗುಂಡ್ಲೆ √3 20 ವರ್ಗ 400 ಪ್ಲಸ್ √3 ಅನ್ನ ಸ್ಕ್ವಯರ್ ಮಾಡಿದಾಗ ರೂಟ್ ಹೋಗ್ಬಿಡ್ತಿ, 3 ಉಳಿತು. 4 3 12. ಇದು ಎಷ್ಟಪ್ಪ ಅಂದ್ರೆ 400 ಪ್ಲಸ್ 4 3 12 1200 ಪ್ಲಸ್ 400 ಇದಾಗ್ಬಿಡ್ತು. 1 ಸ್ಕ್ವಯರ್ದ 600. ಇದ PC ಸ್ಕ್ವಯರ್. ವಿದ್ಯಾರ್ಥಿಗಳು ನಿಮ್ಗೆ ಇದಿಷ್ಟು ಬೇಕಾಗ್ತೈತಿ, ಇದನ್ನು ಹಾಗೆ ಇಟ್ಕೊಂಡ್ಬಿಡ್ರಿ. ಇವಾಗ ನೋಡ್ರಿ, ನಿಮ್ಗೆ ಎರಡು ಬಾಹುಗಳು ಸಿಕ್ಕು, ಈ ಬಾಹು ಈ ಬಾಹು. ಮತ್ತೆ ನೀವು ಈ ತ್ರಿಭುಜ ತಗೋಬೇಕು. ಮತ್ತೆ ಈ ಲಂಬಕೋನ ತ್ರಿಭುಜ ಯಾವಪ್ಪ ಅಂದ್ರೆ APC ಅಂತ ಬರ್ಕೋಬೇಕು. ಇಲ್ಲಿ ವಿಕರ್ಣ ಯಾವ್ದಪ್ಪ AC ಆಗ್ತೈತಿ. ನೀವು AC ಸ್ಕ್ವಯರ್ ಈಜ್ಕೊಟ್ಟು ಏನು ಮಾಡಬೇಕು, AP ಸ್ಕ್ವಯರ ಪ್ಲಸ್ PC ಸ್ಕ್ವಯರ ಮಾಡಬೇಕು. ಇಲ್ಲಿ AP ಬೆಲೆ ಆಲ್ರೆಡಿ ನಿಮ್ಗೆ ಗೊತ್ತದ, ಇಲ್ಲಿ ಅದು ನೋಡ್ರಿ ಎಷ್ಟಪ್ಪ 20√3. ಇದು PC 1600. ಈ ಬೆಲೆಯನ್ನು ಹಾಕಿ ನೀವು ಸಿಂಪ್ಲಿಫೈ ಮಾಡಿ ಅದ್ರ ವರ್ಗಮೂಲ ಬರೆದ್ರಪ್ಪ ಅಂದ್ರೆ ಆನ್ಸರ್ ಸಿಕ್ಬಿಡ್ತೀವಿ. ಇದಿಷ್ಟು ಮಾಡಿದ್ರಪ್ಪ ಅಂದ್ರೆ ನಿಮಗೆ ಸುಲಭವಾಗಿ 4 ಅಂಕ. ವಿದ್ಯಾರ್ಥಿಗಳು ಇದು ಆಲ್ರೆಡಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳತಕ್ಕಂಥ ಪ್ರಶ್ನೆ. ಈ ಥರ ಪ್ರಶ್ನೆಗಳನ್ನ ಇವಾಗ ಕೇಳಕತ್ತಾರ. ನೀವು ಇಂಥ ಅತಿ ಹೆಚ್ಚು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿರಿ. ಇಲ್ಲೊಂದು ನೋಡ್ರಿ, ನಿಮಗೆ ಇದು ಕೇಳಿದಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಕ್ಕಂಥ ಪ್ರಶ್ನೆ ಏನದ, ಇದನ್ನೊಂದು ನೀವು ಪ್ರಾಕ್ಟೀಸ್ ಮಾಡಿರಿ. ವಿದ್ಯಾರ್ಥಿಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಧ್ಯಾಯದ ಅನ್ವಯಿಕ ಪ್ರಶ್ನೆಗಳನ್ನು ಬಿಡಿಸೋಣ. ಧನ್ಯವಾದಗಳು ವಿದ್ಯಾರ್ಥಿಗಳು.